ನಮಸ್ಕಾರ. ನಾನಿವತ್ತು ಮೂಲಂಗಿದು ತಳಾಸಣಿ ಅಂತ ಕರಿತೀವಿ ನಾವು. ಮೂಲಂಗಿನ ತಳಾಸಣಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಸುಮಾರು ಒಂದು ಅರ್ಧ ಮುಕ್ಕಾಲು ಕೆಜಿ ಮೂಲಂಗಿ ತೊಗೊಂಡಿದ್ದೀನಿ. ಮೂಲಂಗಿ ದಪ್ಪ ದಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಟೆಂಡರ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ ಚೆನ್ನಾಗಿ ತೊಳ್ಕೊಬೇಕು, 2-3 ಸಲ ತೊಳ್ಕೊಂಬಿಟ್ಟು. ಅದರಲ್ಲಿ ಒಂದೊಂದು ಸಲ ಮಣ್ಣಿರುತ್ತೆ, ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ಅದ್ರ ಸಿಪ್ಪೆನ ಸರಿಯಾಗಿ ತೆಕ್ಕೋಬೇಕು. ನಾನು ಎಲ್ಲ ಮೂಲಂಗಿದು ಸಿಪ್ಪೆನ ತೆಕ್ಕೋತಾ ಇದ್ದೀನಿ. ಮೂಲಂಗಿ ಸಿಪ್ಪೆ ತೆಗೆದಾದ್ಮೇಲೆ ಉದ್ದುದ್ದಕ್ಕೆ ಹೆಚ್ಕೋಬೇಕು, ಸಣ್ಣಗೆ ಉದ್ದಕ್ಕೆ ಹೆಚ್ಕೋಬೇಕು. ಮೂಲಂಗಿ ತುಂಬ ಒಳ್ಳೆಯದು ಅಂತಾರೆ ಹೆಲ್ತಿಗೆ. ಅದು ಪೈಲ್ಸಿಗಂತೂ ತುಂಬ ಒಳ್ಳೆಯದು. ಅದು ಅಲ್ಲದೆ ನ್ಯೂಟ್ರಿಯೆಂಟ್ಸ್ ತುಂಬ ಇರುತ್ತೆ ಅದರಲ್ಲಿ. ಆಮೇಲೆ ಇದು ಫೈಬರ್ ಇರುತ್ತೆ ಅಂತ ಹೇಳ್ತಾರೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ವಿಟಮಿನ್ ಸಿನೂ ಇದೆ ಅಂತಾರೆ. ಆಮೇಲೆ ಅದಕ್ಕೆ ಲಿವರು ಕಿಡ್ನಿಗೆಲ್ಲ ಡಿಟಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾರೆ. ಎಲ್ಲ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಮೂಲಂಗಿನಲ್ಲಿ. ಹಾಗಾಗಿ ನಮ್ಮ ಫುಡ್ಡಲ್ಲಿ ಯಾವಾಗಲೂ ನಾವು ಮೂಲಂಗಿನ ಜಾಸ್ತಿ ಉಪಯೋಗಿಸ್ಬೇಕು. ನಾವು ಮೂಲಂಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು, ಉದ್ದುದ್ದ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 4 ಕೆಂಪು ಸೇಲಂ ಮೆಣಸಿನ್ಕಾಯಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ತೊಗೊಳ್ಳಿ. ಅದು ಬೆಳ್ಳುಳ್ಳಿನ ನಾನು ಹಾಗೇ ಸಿಪ್ಪೆ ತೆಗೆದೇ ಹಾಕ್ತೀನಿ. ಅದನ್ನು ಕುಟ್ಕೋಬೇಕು. ಸಿಪ್ಪೆ ತೆಗೆದೇ ಹಾಕಿದ್ರೆ ಅದನ್ನು ಚೆನ್ನಾಗಿ ಜಜ್ಕೊಂಡು ಹಾಕ್ಕೋಬೇಕು, ಇಲ್ಲದೇ ಸಿಡಿಯುತ್ತೆ ಅದು. ಇದೇ ಸಿಪ್ಪೆ ತೆಗೆದು ಹಾಕ್ಕೋಬೋದು. ಸಿಪ್ಪೆ ತೆಗೆದು ಹಾಕಿದರೆ ಅಷ್ಟೊಂದು ಇದಾಗಿ ಬರಲ್ಲ ಟೇಸ್ಟು. ಇದು ಸಿಪ್ಪೆ ಜೊತೇಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೋಸ್ಕರ ಸಿಪ್ಪೆ ಸಮೇತ ಹಾಕ್ಕೊಂಡು ಜಜ್ಜಿಕೊಂಡು ನಾನು ಯೂಸ್ ಮಾಡ್ತೀನಿ. ಅದು ಎಲ್ಲ ಇದನ್ನು ಜಜ್ಕೊಂಡಾಯಿತು. ಇವಾಗ ಬಾಣಲೆ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು 3 ಸ್ಪೂನು ಎಣ್ಣೆ ಹಾಕ್ಕೋತೀನಿ. ನೀವು ನೋಡ್ಕೊಂಡು ನಿಮ್ಮ ಮೂಲಂಗಿ ಎಷ್ಟಿದೆ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಕೆಂಪು ಹುರ್ಕೋಬೇಕು. ಸಣ್ಣ ಬೆಂಕಿನಲ್ಲಿ ಕೆಂಪು ಹುರ್ಕೋಬೇಕು, ಆವಾಗಲೇ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕೆಂಪಾದಮೇಲೆ ಒಣಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಕೆಂಪು ಮಾಡಿಕೊಂಡು ಆಮೇಲೆ ಮೂಲಂಗಿನ ಹಾಕ್ಕೋಬೇಕು. ಈ ಮೂಲಂಗಿ ಅರ್ಧ ಬೆಂದ್ರೂ ಚೆನ್ನಾಗಿರುತ್ತೆ. ತುಂಬ ಪೂರ ಬೆಂದಬೇಕು ಅಂತ ಏನಿಲ್ಲ. ಒಂದೊಂದು ಸಲ ಅರ್ಧ ಬೆಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕಾಫಿ ಜೊತೇಲಿ ಪಲ್ಯ ಈ ಥರ ಮಾಡಿಕೊಂಡು ಕಾಫಿ ಜೊತೆಯಲ್ಲಿ ಕೂಡ ತಿಂತಾರೆ. ಅದು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಆ ಥರ ಕಾಫಿ ಜೊತೇಲಿ ತಿನ್ನೋದು ಇದೆ. ನಮ್ಮ ಮನೇಲೂ ನಾವು ಒಂದೊಂದು ಸಲ ಹಾಗೆ ಮಾಡ್ತೀವಿ. ಅದು ಸಣ್ಣ ಉಪ್ಪನ್ನು ಹಾಕಿಬಿಟ್ಟು ಜೊತೇಲಿ, ಅದು ತುಂಬ ಹೊತ್ತೇನು ತೊಗೊಳ್ಳಲ್ಲ ಬೇಯಕ್ಕೆ. ಅರ್ಧಂಬರ್ಧ ಬೇಯಿಸಿದ್ರೆ ಅಂತೂ ಜಾಸ್ತಿ ಹೊತ್ತೆ ತೊಗೊಳ್ಳೋದಿಲ್ಲ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಅಂತಂದರೆ ಸ್ವಲ್ಪ ಹೊತ್ತು, ಒಂದು 2-3-4 ನಿಮಿಷ ಬೇಯುತ್ತೆ ಚೆನ್ನಾಗಿ. ಸಣ್ಣ ಬೆಂಕಿನಲ್ಲಿ ಬೇಯಿಸ್ಬಿಟ್ಟು ಆಗಿಂದಾಗೆ ಕೈ ಆಡಿಸ್ಬೇಕು. ಮುಚ್ಚಳ ತೆಗೆದುಬಿಟ್ಟು ಮತ್ತು ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಬಿಟ್ಟು ಕೊನೆಗೆ ಒಂದು ಸಲ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಡಬೇಕು. ಆಯಿತು, ನಮ್ಮದು ಮೂಲಂಗಿ ತಳಾಸಣಿ ರೆಡಿ ಆಗೋಯಿತು ನೋಡಿ. ಇದು ಚೆನ್ನಾಗಿ ಟೇಸ್ಟ್ ಇರುತ್ತೆ. ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ದಯವಿಟ್ಟು.